ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ನಿಂದ ಹೊರಟ ಏರ್ ಇಂಡಿಯಾ 171 ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿದೆ. ಈ ವಿಮಾನದಲ್ಲಿ 230 ಜನ ಪ್ರಯಾಣಿಕರು, 2 ಪೈಲಟ್ಗಳು ಹಾಗೂ 10 ಜನ ಕ್ಯಾಬಿನ್ ಕ್ರೂಗಳಿದ್ರು. ಮಧ್ಯಾಹ್ನ 1:17 ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ವಿಮಾನ ಕೇವಲ 5 ನಿಮಿಷಗಳಲ್ಲಿ ಪತನಗೊಂಡಿದೆ. ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಮೇಡೆ ಕಾಲ್ ಮಾಡಿದ್ರೂ ಕೂಡ ಎಟಿಸಿಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ವಿಮಾನದ ಮರು ಲ್ಯಾಂಡಿಂಗ್ಗೆ ಪ್ರಯತ್ನವನ್ನ ಪಟ್ಟರೂ ಕೂಡ ಸಮಯ ಅವಕಾಶವನ್ನ ಕೊಡಲಿಲ್ಲ. ಹಾಗಾಗಿ ಈ ಇಡೀ ವಿಮಾನ ಪಕ್ಕದಲ್ಲೇ ಇದ್ದಂತಹ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ವಾಸಿಸುವ ಹಾಸ್ಟೆಲ್ ಒಂದರ ಮೇಲ್ಛಾವಣಿಯ ಮೇಲೆ ಅಪ್ಪಳಿಸಿದೆ. ಇದೇ ಸಂದರ್ಭದಲ್ಲಿ ಹಾಸ್ಟೆಲ್ ಒಳಗಡೆ ಊಟ ಮಾಡುತ್ತಿದ್ದಂತಹ 20ಕ್ಕೂ ಹೆಚ್ಚು ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಇದೆ. ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು ಕೂಡ ಪ್ರಯಾಣವನ್ನ ಬೆಳೆಸಿದ್ದು, ಇದೀಗ ಅವರ ಸಾವು ಕೂಡ ಖಚಿತವಾಗಿದೆ. ಅಲ್ಲದೆ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದ ಎಲ್ಲ 242 ಮಂದಿ ಪ್ರಯಾಣಿಕರು ಉಸಿರು ಚೆಲ್ಲಿದ್ದಾರೆ. ಈ ವಿಮಾನ ದುರಂತ ಭಾರತದ ವಿಮಾನಯಾನ ಇತಿಹಾಸದ ಮತ್ತೊಂದು ಕರಾಳ ಅಧ್ಯಾಯವಾಗಿದೆ. ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದಲ್ಲಿ ಮುಂದಿನ ಸೂಚನೆಯವರೆಗೂ ಯಾವುದೇ ವಿಮಾನದ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ಗೆ ಅವಕಾಶವನ್ನ ವಾಪಸ್ ಪಡೆಯಲಾಗಿದೆ. ವಿಮಾನ ಅಪಘಾತದ ಕಾರಣವನ್ನ ಇನ್ನೇನು ತನಿಖೆ ಮುಖಾಂತರ ಬಹಿರಂಗಪಡಿಸುವುದಕ್ಕೆ ತನಿಖಾ ಸಂಸ್ಥೆಗಳು ಆರಂಭ ಮಾಡಿವೆ. ವಿಮಾನದ ಬ್ಲ್ಯಾಕ್ ಬಾಕ್ಸ್ನ ಮುಖಾಂತರ ವಿಮಾನ ಪತನಕ್ಕೆ ನಿರ್ದಿಷ್ಟ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ. ಆದರೆ ಇದೇ ವಿಮಾನ ಮಧ್ಯಾಹ್ನ ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸುವ ಸಂದರ್ಭದಲ್ಲಿ ಈ ವಿಮಾನದ ಪ್ರಯಾಣಿಕರೊಬ್ಬರು ಮಾಡಿರುವ ವಿಡಿಯೋ ಕೂಡ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ವಿಮಾನದಲ್ಲಿ ಎಸಿ ವರ್ಕ್ ಆಗ್ತಾ ಇಲ್ಲ, ಅಲ್ಲಿರುವ ಡಿಸ್ಪ್ಲೇಗಳು ವರ್ಕ್ ಆಗ್ತಿಲ್ಲ ಮತ್ತು ತಾಂತ್ರಿಕ ದೋಷದಿಂದ ಬೇರೆ ರೀತಿಯ ವಿಚಿತ್ರ ಶಬ್ದಗಳು ಕೇಳಿ ಬರ್ತಾ ಇವೆ ಅನ್ನೋದನ್ನ ಪ್ರಯಾಣಿಕರೊಬ್ಬರು ವಿಡಿಯೋ ಮಾಡಿಕೊಂಡು ಪೋಸ್ಟ್ ಮಾಡುವವರಿದ್ರು. ಆದರೆ ಅವರು ಪೋಸ್ಟ್ ಮಾಡುವ ಮುನ್ನವೇ ವಿಮಾನ ದುರಂತ ಸಂಭವಿಸಿದೆ. ಭಾರತದ ಮತ್ತೊಂದು ಕರಾಳ ವಿಮಾನ ದುರಂತದಲ್ಲಿ 242 ಮಂದಿ ವಿಮಾನದ ಪ್ರಯಾಣಿಕರು ಮತ್ತು 20 ಮಂದಿ ಮೆಡಿಕಲ್ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವುದು ದೃಢವಾಗಿದೆ. ಇನ್ನೂ ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ.